ನಾಳೆ ಟುಮಾರೋ ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ. ಅದ್ರ ವಿಶೇಷತೆ ಹೇಳಿ. ನಾ ಏನೋ ಸ್ಟಾರ್ಟ್ ಮಾಡಿಲ್ಲ ಅಧ್ಯಕ್ಷರೇ, ಸ್ವಲ್ಪ ಸಮಾಧಾನ. ನೋ ಓಕೆ, ನಾ ಎಲ್ಲ ಮಾತಾಡಿದ್ಮೇಲೆ ನೀವು ಓಕೆ ಅಂದ್ಬಿಟ್ರೆ ನಾ ಕೂತ್ಬಿಡ್ತೀನಿ. ಕಾನೂನು ಸುವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು, ಎಲ್ಲರೂ ಕಳ್ಳರು ಅಂತ ಹೇಳಿ ನಾವು ಹೇಳಿಲ್ಲ. ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ್ತದೆ. ನಾವು ಮಂತ್ಲಿ ಫಿಕ್ಸ್ ಮಾಡಿ PSI ಗಿಷ್ಟು, CPI ಗಿಷ್ಟು, ಬೆಂಗಳೂರು ಕಮಿಷನರ್ಗಿಷ್ಟು, DSP ಗಿಟ್ಟು, ಎಡಿಷನಲ್ SP ಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು MLAಗಳು ಕೂತ್ರೆ ಮತ್ತಿನ್ನೂ ಭಾಳ ಈಗ ಏನಾಗಿದೆ, 8 ತಿಂಗಳಿಗೆ ಟೆಂಡರ್ ಆಗ್ತವೆ. 8 ತಿಂಗಳಿಗೆ MLAಗಳು ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು 25 ಕೊಡ್ತೀನಿ ಅಂತ ತಾನೆ, ನೀ ಇರ್ಬೇಕತ್ತೀವೋ ಇರಬೇಕಾದ್ರೆ 25 ತಂದು ಕೊಡು, ಹೋಗೋದಿತ್ತಂದ್ರೆ ಆ ಗಿರಕಿ ನಾ ತರ್ತೀನಿ. ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ 15 ಕೊಡ್ತಾನೆ, ಮತ್ತೊಬ್ಬ ಬಂದು 20 ಕೊಟ್ಕೊಳ್ಳೇನೆ 15 ಒಳಗೆ 20 ಒಳಗೆ ಮತ್ತೊಬ್ಬ 25 ಕೊಟ್ಟ ಅವನು ತಗೊಂಡ್ ಬರ್ತಾರೆ. ಸಮಸ್ಯೆ ಆದ್ರೆ ಅದನ್ನ ಹೇಳುದು ಕೇಳ್ರಿ ಅಧ್ಯಕ್ಷರೇ, ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ. 24 ಗಂಟೆ ಮಾತಾಡಿ 5 ನಿಮಿಷ 10 ನಿಮಿಷ ಮುಗಿಸಿ. ಯಾಕಂದ್ರೆ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳದ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡ್ಕೊಂಡಿದೆ. ಶಾಸಕರ ಹಸ್ತಕ್ಷೇಪ ಇರಲಾರ್ದನೆ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಇವತ್ತು ನೋಡಿ ಅಧ್ಯಕ್ಷರು, ಕೋರ್ಟ್ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತೆ ಏನಾದ್ರು ಪೊಲೀಸ್ ಇಲಾಖೆ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ. ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಬೇಕಾದ್ರೆ 50 ಕೋಟಿ ಕೊಟ್ಟ, ಅವನು 100 ಕೋಟಿ ಮಾಡಲೇಬೇಕಲ್ಲ. ಬಿಜಾಪುರ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು 25 ಲಕ್ಷ ಕೊಟ್ಟಂದರೆ ಅವನು 1 ಕೋಟಿ ರೂಪಾಯಿ ಮಾಡಲೇಬೇಕು. ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ. ಮತ್ತು ಈ ಅಧಿಕಾರಿಗಳು ಇಲ್ಲಪ್ಪ ಇಟ್ಕೊಟ್ಟು ಬಂದೆ ನಾ MLAಗೆ, ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ. ಬಿ ರಿಪೋರ್ಟ್ ಸಲ್ಲಿಸಲು 1,25,000 ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ PSI ಏನು ಸೋ ಅಂಡ್ ಸೋ ಅಂತ ಹೇಳ್ತಾರೆ. ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ, ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಅಧ್ಯಕ್ಷರೇ, ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ. ಅನೇಕ ಶಾಸಕರು ಮಾತಾಡಿದ್ರು, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು. ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರು ಕರೀದಿಲ್ಲ, ಮೂಲೆ ಗುಂಪೆ ಅವರು, ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುದಿಲ್ಲ. ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ ಆದ್ಮೇಲೆ ಇನ್ನೇನೂ ಆಗುದಿಲ್ಲ ಅಂದಾಗ ಆ ಅಧಿಕಾರಿನ ಒದ್ದು ಕೊಡ್ತಾರೆ. ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡೋದು, ಪ್ರಮೋಷನ್ ಮಾಡೋದಿಲ್ಲ. ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ. ಈ ರೀತಿ ಇರುವಾಗ ಅಧ್ಯಕ್ಷರೇ, ನಾನು ಗೃಹ ಮಂತ್ರಿಗಳು 2.5 ವರ್ಷ ಆಯ್ತು ಅಧಿಕಾರ ತಗೊಂಡು. ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿಸ್ಸಹಾಯಕರಾಗಿ ಬಿಡ್ತಾರೆ. ಬೆಳಗಾವಿಯಲ್ಲಿ CT ರವಿ ಪ್ರಕರಣ ಆಯಿತು. ಅವಾಗ ಗೃಹ ಮಂತ್ರಿಗಳು ಹೇಳಿದ್ರು, ಏನು ನನಗೆ ಗೊತ್ತೇ ಇಲ್ಲ, ಅವರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ, ಒಬ್ಬ ಕಮಿಷನರ್ ಇದ್ದರು, ಏನೋ ಹೆಸರಿದೆ, ನಾವು ಹೋಗಿದ್ವಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಮಿಂಟಿಗೆ ಯಾವುದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು, ಗೃಹ ಮಂತ್ರಿಗಳದಲ್ಲ ಪಾಪ. ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ. ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್, ಒಳ್ಳೆ ಪೋಸ್ಟಿಂಗ್. ಈಗ ನನ್ನ ಮೇಲೆ 79 ಕೇಸ್ ಹಾಕಿದ್ದಾರೆ ಪೊಲೀಸರು.
ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ. ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು ಮತ್ತು ಪ್ರೆಷರ್ ನನ್ನ ಸಲುವಾಗಿನ ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾ ಏನು ಕೇರ್ ಮಾಡೋದಿಲ್ಲ. ನ್ಯಾಯಾಲಯ ವ್ಯವಸ್ಥೆ ಇದೆ. ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು, ನೀವು 2.5 ವರ್ಷ ಆಯಿತು. ನಿಮ್ಮ 2.5 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ. ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು, ಭ್ರಷ್ಟಾಚಾರ ಕಡಿಮೆ ಆಗಿದೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ. ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ. ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರ ಹಸ್ತಕ್ಷೇಪ ಇದೆ. ಅವರೇ ಟ್ರಕ್ಗಳು ಟ್ಯಾಂಕರ್ ಏನು ಲಾರಿಗಳು ಮಾಡ್ಕೊಂಡು ಇವತ್ತು ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ದಲ್ಲಿ ಅವ್ರದೇ ಬಂಡವಾಳ ಇದೆ. ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇನೆ ನೀವು ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥದ್ದು ಇದು ಯಾವ ಸಾಧ್ಯ ಇಲ್ಲ. ಅಧ್ಯಕ್ಷರಾದ ಕೇಳ್ತೀನಿ, ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡಿಬಿಟ್ರೆ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರಂತ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಈಗ ಈ ಸರ್ಕಾರ ಯಾವುದೇ ಮಾನ ಮರ್ಯಾದೆ ಮಾತಾಡಿರಲ್ಲ, ಒಂದೊಂದು ಗಂಟೆ ಮಾತಾಡಿರುವಂತದ್ದು